ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡರ ಬಣದ ವತಿಯಿಂದ ಬಾಗಲಕೋಟೆ ಜಿಲ್ಲಾ ಘಟಕದ ಸಹಯೋಗದಲ್ಲಿ ನಗರದ ಕರವೇ ಕಚೇರಿಯಲ್ಲಿ ವಿಶ್ವಮಾನವ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಜನ್ಮ ದಿನೋತ್ಸವಕ್ಕೂ ಮುನ್ನ ಕರವೇ ಕಾರ್ಯಕರ್ತರಿಂದ ವಿಶ್ವಮಾನವ ಕುವೆಂಪು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪೂಜೆ ನೆರವೇರಿಸಿ ಜನ್ಮದಿನಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಕರವೇ ರಾಜ್ಯ ವಕ್ತಾರ BM ಪಾಟೀಲ್ ಮಾತನಾಡಿದರು. ಕುವೆಂಪು ಅವರು ಕನ್ನಡದ ಸಾಹಿತ್ಯವನ್ನು ಗೌರವಿಸುವ ಮೂಲಕ ಸಾಹಿತ್ಯ ಲೋಕದ ದಿಗ್ಗಜರು ಎನಿಸಿಕೊಂಡಿದ್ದಾರೆ. ಕುವೆಂಪು ಅವರ ಜೀವನ ಶೈಲಿಯ ಬಗ್ಗೆ, ಸಾಹಿತ್ಯ ಕ್ಷೇತ್ರದಲ್ಲಿ ಅವರ ಸೇವೆಯನ್ನು ಸ್ಮರಿಸಿ, ಕುವೆಂಪು ಅವರು ಕನ್ನಡದ ಅಗ್ರಮಾನ್ಯ ಕವಿ, 20ನೇ ಶತಮಾನ ಕಂಡ ದೈತ್ಯ ಪ್ರತಿಭೆ, ವರಕವಿ ಬೇಂದ್ರೆಯವರಿಂದ ಯುಗದ ಕವಿ, ಜಗದ ಕವಿ ಎನಿಸಿಕೊಂಡವರು, ವಿಶ್ವ ಮಾನವ ಸಂದೇಶ ನೀಡಿದವರು, ಕನ್ನಡದ 2ನೇ ರಾಷ್ಟ್ರಕವಿ, ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಕನ್ನಡಕ್ಕೆ ತಂದುಕೊಟ್ಟವರು, ರಾಷ್ಟ್ರಕವಿ ಕುವೆಂಪು ಅವರ ಆಶಯದಂತೆ ಕರವೇಯಿಂದ ಈ ದಿನ ದೇಶ ಸೇವೆಗೈದ ಸೈನಿಕರಾದ ಭೀಮಪ್ಪ ಬಾರ್ಕೇರವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಎಂದರು. ಸೈನಿಕರಾದ ಭೀಮಪ್ಪ ಬಾರ್ಕೇರವರು ಮಾತನಾಡಿ, ತಾವು ಸತತ 20 ವರ್ಷಗಳ ಕಾಲ ದೇಶ ಸೇವೆಯಲ್ಲಿ ಸೇವೆಯನ್ನು ಮಾಡಿದ್ದೇನೆ. ಬಳಿಕ ಸೈನಿಕರಾದ ಭೀಮಪ್ಪ ಬಾರ್ಕೇರವರು ಮಾತನಾಡಿ, ತಾವು ಸತತ 20 ವರ್ಷಗಳ ಕಾಲ ದೇಶ ಸೇವೆ ಸಲ್ಲಿಸಿದ್ದೇನೆ. ಈ ವೇಳೆ ಕಂಡ ಅನುಭವದ ಘಟನೆಗಳನ್ನು ಮತ್ತು ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಕಣ್ಣಾರೆ ಕಂಡ ಯುದ್ಧದ ಸನ್ನಿವೇಶದ ಬಗ್ಗೆಯೂ ಸಂಘಟನೆಯ ಕಾರ್ಯಕರ್ತರಲ್ಲಿ ಹಂಚಿಕೊಂಡರು. ನಂತರ ನಿಂಗರಾಜ್ ಮಬ್ರೂಮ್ಕರ್ ಮಾತನಾಡಿ, ಕುವೆಂಪು ಅವರು ತಮ್ಮ ಕಲ್ಪನೆಯ ಕೂಸಾದ ಮಾನಸ ಗಂಗೋತ್ರಿಯನ್ನ ಕಟ್ಟಿ ಬೆಳೆಸಿದವರು. ವಿಶ್ವವಿದ್ಯಾನಿಲಯವನ್ನು ಅಧ್ಯಯನಾಂಗ, ಸಂಶೋಧನಾಂಗ ಮತ್ತು ಪ್ರಸಾರಾಂಗ ಎಂಬುದಾಗಿ ವಿಭಾಗಿಸಿದವರು. ಕಡಿಮೆ ಅವಧಿಯಲ್ಲಿ ಕನ್ನಡದಲ್ಲಿ ಪಠ್ಯ ಪುಸ್ತಕಗಳನ್ನು ಬರೆಸಿ ಕನ್ನಡ ಮಾಧ್ಯಮದ ತರಗತಿಗಳನ್ನು ಆರಂಭಿಸಿದವರು ಎಂದರು. ಸಂತೋಷ್ ಚಿನಿವಾಲ್ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿ ವಂದನಾರ್ಪಣೆ ನಡೆಸಿಕೊಟ್ಟರು. ಕುವೆಂಪು ಅವರ ಜನ್ಮದಿನೋತ್ಸವ ಆಚರಣೆಯಲ್ಲಿ ಸದಾಶಿವ ಕೆಂಭಾವಿ, ಸಂಜೀವ್ ಡಿಗ್ಗಿ, ಪರಶುರಾಮ್ ಬುಳ್ಳಾಪುರ, ಶ್ಯಾಮ್ ಅಂಬಿಗೇರ್, ಚೇತನ್ ದೊಡ್ಡಮನಿ, ಶರೀಫ್ ಕೋಲ್ಹಾರ್, ಕಯೂಮ್ ಹುನಗುಂದ್, ವಿಜಯ್ ಡಿಗ್ಗಿ, ಅಪ್ಪು ಕಟ್ಟಿಮನಿ, ಹಸನ್ ಶೇಖ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಭೀಮವಾದ ನ್ಯೂಸ್, ಬಾಗಲಕೋಟೆ. ಕುವೆಂಪುರವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದರು. ಸ್ವೀಟ್ ನೀನು ತಿಳಿಸೋದು ಬರ್ತಡೇ ಆಗುತ್ತೆ. ವರ ಕೈ ಮರ ಬೆಳಗ್ರ
ಕಡೆ ಒಂದು ಹಚ್ಬಿಡಿ. ಬಸ್ Baik.